Hi students, welcome to the ASPN classes. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಎಕ್ಸಸೈಸ್ 7.11 ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಕ್ವಶನ್ ನಂಬರ್ 1, 2, 3, 4 ಈ 4 ಎಕ್ಸಾಂಪಲ್ ಕಂಪ್ಲೀಟ್ ಆಗಿದ್ದು. ಇನ್ನು ಇವತ್ತಿನ ದಿವಸ ಉಳಿದಿರುವಂತಹ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ಫಿಫ್ತ್ ಒನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಫಿಫ್ತ್ ಒನ್ ಮತ್ತು ಸಿಕ್ಸ್ತ್ ಒನ್ ಎರಡು ಸೇಮ್ ಟೈಪ್ ಕ್ವಶನ್ಸ್ಗಳಾಗಿರುತ್ತೆ. ಸೊ ಮೊದಲಿಗೆ ನಾನು ಫಿಫ್ತ್ ಒನ್ ಮಾಡ್ತಾ ಇದ್ದೀನಿ. ಸೊ ಫಿಫ್ತ್ ಒನ್ ಮಾಡಬೇಕಂದ್ರೆ ಇಲ್ಲಿ ಏನಾಗಿದೆ ನೋಡಿ, ಫಸ್ಟ್ಗೆ ಇಲ್ಲಿ ಕೊಟ್ಟಿರೋದವರು ಕ್ವಶನ್ನು ಇಂಟಿಗ್ರೇಷನ್ ಆಫ್ -5 to 5 ಮಾಡ್ಯುಲಸ್ ಕೊಟ್ಟಿದ್ದಾರೆ ಇಲ್ಲಿ x+2 ಮಾಡ್ಯುಲಸ್ ಕ್ವಶನ್ ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ, ಓಕೆ, ಸೊ ಮಾಡ್ಯುಲಸ್ ಫಂಕ್ಷನ್ ಬಂದಾಗ ಮೊದಲಿಗೆ f of x is equals to x+2 ಮಾಡ್ಯುಲಸ್ ಬಿಟ್ಟು ಉಳಿದಿರೋ ಫಂಕ್ಷನ್ ಮಾತ್ರ ಇಲ್ಲಿ ಬರ್ಕೋಬೇಕಾಗತ್ತೆ. ಓಕೆ, ಈ x+2 ಈ ಲಿಮಿಟ್ ಏನು ಕೊಟ್ಟಿದ್ದಾರೆ ಇವಾಗ ನಮಗೆ -5 to 5 ಇದೆ. ಈ ಲಿಮಿಟ್ನ ನಾವು ಇಲ್ಲಿ ಒಂದೊಂದು ವ್ಯಾಲ್ಯೂನ ತೊಗೊತಾ ಹೋದರೆ ಯಾವಾಗ ಸೈನ್ ಎಲ್ಲ ಚೇಂಜ್ ಆಗುತ್ತಾ ಹೋಗುತ್ತೆ ನೋಡಿ, ಆವಾಗ ಒಂದು ಲಿಮಿಟ್ನ ಸಪ್ರೇಟ್ ಮಾಡ್ಕೋಬೇಕು, ಅಂದರೆ ಸ್ಪ್ಲಿಟ್ ಮಾಡಿ ಬರೀಬೇಕಾಗತ್ತೆ ಮಾಡ್ಯುಲಸ್ ಫಂಕ್ಷನ್ ಕೊಟ್ಟಾಗ. ಸೊ ಅದನ್ನು ಯಾವ ಥರ ಸ್ಪ್ಲಿಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ. ಮೊದಲಿಗೆ ಒಳಗಡೆ ಇರುವಂಥ ಫಂಕ್ಷನ್ ಮಾತ್ರ ಬರ್ಕೋಬೇಕು. ಇವಾಗ ಫಸ್ಟು ಎಫ್ ಆಫ್ -5ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಏನಾಗುತ್ತೆ ನೋಡಿ, -5 + 2 ಅಂತಂದರೆ ಆನ್ಸರ್ ಬರುತ್ತೆ ನಿಮಗೆ -3. ಇಲ್ಲಿ ಏನು ಬರ್ತಾ ಇದೆ, ಸೈನು ನೆಗೆಟಿವ್ ಬರ್ತಾ ಇದೆ, ಕರೆಕ್ಟಾ? ಅದಾದಮೇಲೆ ನೆಕ್ಸ್ಟು -4 ಅಪ್ಲೈ ಮಾಡಿ, ಆವಾಗೂ ಕೂಡ ನೆಗೆಟಿವ್ನೇ ಬರುತ್ತಾ ನೋಡಿ, -2ನೇ ಬರುತ್ತೆ. ಅದೇ ರೀತಿ -3 ಅಪ್ಲೈ ಮಾಡಿ, ಆಗ ಕೂಡ ನೆಗೆಟಿವ್ನೇ ಬರುತ್ತೆ, -1. ಎಲ್ಲ ಆನ್ಸರ್ಸ್ಗಳು ನೆಗೆಟಿವ್ ಬರ್ತಾ ಇದೆ. ಯಾವಾಗ ನೀವು -2ನ ಅಪ್ಲೈ ಮಾಡ್ತೀರಾ ಆಗ ನಿಮಗೆ ಆನ್ಸರ್ ಬರುತ್ತೆ 0. ಓಕೆ, ಸೊ ಇಲ್ಲಿ ಯಾವುದೇ ಸೈನ್ ಇರೋದಿಲ್ಲ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಗ್ತಾ ಇರೋದು ಮೈನಸ್ ಸೈನ್, ಅಂದರೆ ಇವಾಗ ಇಲ್ಲಿಗೆ ಒಂದು ನಾವು ಲಿಮಿಟ್ನ ಫಿಕ್ಸ್ ಮಾಡ್ಕೋಬೇಕು. -5 to -2 ಬರ್ತಾ ಇದೆ, ನೆಗೆಟಿವ್ ಸೈನ್. ಇನ್ನು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೆಕ್ಸ್ಟ್ ನಾನು ತೊಗೊತಾ ಇದ್ದೆ -2 ಆದಮೇಲೆ -1 ಬರುತ್ತೆ. ಓಕೆ, -1 ಹಾಕಿದಾಗ ಏನು ಬರುತ್ತೆ ನೋಡಿ, -1 ಇಲ್ಲಿದೆಯಲ್ಲ ಎಕ್ಸ್ ಜಾಗದಲ್ಲಿನೇ ಹಾಕಬೇಕು. -1ನ +2 ಅಂದರೆ +1 ಬರ್ತಾ ಇದೆ, ಅಂದರೆ ಇಲ್ಲಿ ಸೈನ್ ಪ್ಲಸ್ ಆಯಿತಾ. ಇನ್ನು ಉಳಿದಿರುವಂಥ ಎಲ್ಲ ರಿಸಲ್ಟ್ನ ಹಾಗೆ ಅಪ್ಲೈ ಮಾಡ್ತಾ ಹೋಗಿ. 0 ಹಾಕಿದರೆ ನಿಮಗೆ ಆನ್ಸರ್ ಬರುತ್ತೆ 0, ಅಂದರೆ ಕಂಟಿನ್ಯೂಸ್ ಅಲ್ಲಿವರೆಗೂ 1, 2, 3, 4, 5 ಅಪ್ ಟು 5ವರೆಗೂ ಅಪ್ಲೈ ಮಾಡಿ ಎಲ್ಲ ಆನ್ಸರ್ಸ್ಗಳ ಸೈನ್ ಏನು ಬರುತ್ತೆ, ಪಾಸಿಟಿವ್ನೇ ಬರುತ್ತೆ. ಆನ್ಸರ್ ಏನು ಬರುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ಸೈನ್ ಏನು ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು. ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಸೈನ್ಸ್ ಪಾಸಿಟಿವ್ ಬರ್ತಾ ಇದೆ. ಸೊ ಹಾಗಾಗಿ ಈ ಲಿಮಿಟ್ ಏನಾಗುತ್ತಪ್ಪ ಅಂದರೆ ಇಲ್ಲಿಂದನೇ ಹಿಡಿಬೇಕು, -2 ಇಂದಾನೆ, ಯಾಕಂದರೆ ಇದು 0 ನ್ಯೂಟ್ರಲ್ ಇರುತ್ತೆ ಇದು. ಸೊ -2 ಇಂದ ಹಿಡಿದು 5 + 5 2 ಇಂದ ಹಿಡಿದು 5ವರೆಗೂ ಏನಾಗ್ತದೆ, ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾ ಇದೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ, ಅಂದರೆ -5 ಇಂದ 5 ಎರಡು ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕಂದ್ರೆ, ಇದು ರಫ್ ವರ್ಕಲ್ಲಿ ಮಾಡಬೇಕಾಗಿರುವಂಥ ವರ್ಕು. ಇವಾಗ ಆ್ಯಕ್ಚುಲಿ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ, ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. x+2 ಇದು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇರುತ್ತೆ. ಯಾವಾಗ ಅಂದರೆ ಯಾವ ಲಿಮಿಟ್ ಅಂದರೆ ಲೆಸ್ ದ್ಯಾನ್ ಅಂದರೆ ನೆಗೆಟಿವ್ ವ್ಯಾಲ್ಯೂ. ಯಾವಾಗಪ್ಪ ಅಂದರೆ -5 ಇಂದ ಹಿಡಿದು -2ವರೆಗೂ. ಆ್ಯಂಡ್ x+2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇರುತ್ತೆ. ಅದು ಯಾವಾಗ ಅಂದರೆ ಪಾಸಿಟಿವ್, ಗ್ರೇಟರ್ ದ್ಯಾನ್ ಅಂದರೆ ಪಾಸಿಟಿವ್, -2 ಇಂದ ಹಿಡಿದು +5ವರೆಗೂ. ಸೊ ಈ ಎರಡು ಲಿಮಿಟ್ನ ನಾವು ಇವಾಗ ಕ್ವಶನಲ್ಲಿ ಹಾಕೋಬೇಕು. ಏನಿತ್ತು ಕ್ವಶನ್ನು, -5 to 5 ಎಫ್ ಆಫ್ ಎಕ್ಸ್, ಅಂದರೆ ಇಲ್ಲಿ ಏನು ಕೊಟ್ಟಿದ್ರು ಮಾಡ್ಯುಲಸ್ ಇತ್ತಲ್ಲ ಅದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ. ಮಾಡ್ಯುಲಸ್ ಆಫ್ x+2 dx ಇತ್ತು. ಇದು ಏನಾಗಿ ಚೇಂಜ್ ಆಗಿದೆಯಪ್ಪ ಇವಾಗ ಅಂದರೆ, ಇವಾಗ ಫಸ್ಟ್ ಲಿಮಿಟ್ ಇದನ್ನು ತಗೋಬೇಕು ನಾವು, -5 to -2. ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗುತ್ತಪ್ಪ ಅಂದರೆ x+2, ಇಲ್ಲಿ ಎಲ್ಲ ಆನ್ಸರ್ಸ್ಗಳು ನೆಗೆಟಿವ್ ಬರ್ತಾ ಇದೆಯಾ, ಹಾಗಾಗಿ ಇದನ್ನು ಮೈನಸ್ ಆಗಿ ತಗೋಬೇಕು, ಇಂಟು dx ಆಗುತ್ತೆ. ಅದಾದಮೇಲೆ ಪ್ಲಸ್ ಇಂಟಿಗ್ರೇಷನ್ ಆಫ್, ಇವಾಗ ಸೆಕೆಂಡ್ ಲಿಮಿಟ್ ತಗೋಬೇಕು. ಏನಿದೆ, -2 to 5 ಈ ಥರ ಬರೀಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ, x+2 ಪಾಸಿಟಿವ್ ಇರುತ್ತೆ, ಇಲ್ಲಿ ಇದೆಯಾ ಪಾಸಿಟಿವ್ ಬಂದಿದೆಯಾ. ಸೊ ಹಾಗಾಗಿ ಇದು ಪಾಸಿಟಿವ್ ರಿಸಲ್ಟ್ ತಗೋಬೇಕು, ಇಂಟು dx. ಇದು ಪಾಸಿಟಿವ್ ಬರೋದಿಲ್ಲ ಅಂದ್ರೂ ನಡೆಯುತ್ತೆ, ಇದರಾಗಿ ಅಷ್ಟೊಂದು ಇಂಪಾರ್ಟೆಂಟ್ ಇರೋದಿಲ್ಲ, ಯಾಕಂದರೆ ಪ್ಲಸ್ ಆನ್ಸರ್ ಇಷ್ಟೇ ಇರುತ್ತೆ. ಬಟ್ ಇದು ನೆಗೆಟಿವ್ ಬರೀಬೇಕಾಗತ್ತೆ. ಓಕೆ, ಇವಾಗ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಹೋಗಿ ಏನು ಆನ್ಸರ್ ಬರುತ್ತೆ ನೋಡಿ. ಮೊದಲನೇದಾಗಿ ಈ ಮೈನಸ್ ಸೈನ್ ಹೊರಗಡೆ ಆ್ಯಸ್ ಇಟ್ ಇಸ್ ಇಡಿ, ಎಕ್ಸ್ ಇಂಟಿಗ್ರೇಷನ್ x² ಡಿವೈಡೆಡ್ ಬೈ 2 ಆಗುತ್ತೆ, ಪ್ಲಸ್ 2 ಇದನ್ನು ಬ್ರ್ಯಾಕೆಟಲ್ಲಿನೇ ಬರೀರಿ, ಯಾಕಂದರೆ ಮೈನಸ್ ಸೈನ್ ಇದೆ. ಸೊ 2 ಇಂಟಿಗ್ರೇಟ್ ಮಾಡಿದರೆ 2x ಆಗುತ್ತೆ. ಇಲ್ಲಿ ಲಿಮಿಟ್ಸ್ ಏನಾಗುತ್ತೆ, -5 ಇಂದ ಹಿಡಿದು -2 ಇರುತ್ತೆ. ಅದಾದಮೇಲೆ ಇಲ್ಲಿನೂ ಅದೇ ಆನ್ಸರ್ ಬರುತ್ತಾ, ಯಾಕಂದರೆ ಸೇಮ್ ರಿಸಲ್ಟ್ಸ್ಗಳಿದ್ದಾವೆ. x² ಡಿವೈಡ್ ಬೈ 2ನೇ ಆಗುತ್ತೆ, ಇಲ್ಲಿ 2 ಇಂಟಿಗ್ರೇಷನ್ 2x ಆಗುತ್ತೆ. ಇಲ್ಲಿ ಲಿಮಿಟ್ಸ್ಗಳು ಬೇರೆ ಇದೆ, -2 to 5 ಇದೆ. ಓಕೆ, ಇವಾಗ ಲಿಮಿಟ್ಸ್ನ ಅಪ್ಲೈ ಮಾಡಬೇಕು. ಈ ಮೈನಸ್ ಮಲ್ಟಿಪ್ಲೈ ಮಾಡೋದು ಮರೆಯೋ ಆಗಿಲ್ಲ. ಸೊ ಮೈನಸ್ ನಾನು ಇವಾಗ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಓಕೆ, ಇವಾಗ ಫಸ್ಟ್ಗೆ ಏನು ಅಪ್ಲೈ ಮಾಡ್ತೀರಾ, -2ನ ಅಪ್ಲೈ ಮಾಡ್ತೀರಾ. -2 ಅಪ್ಲೈ ಮಾಡಿದರೆ ಇದು 4/2 ಆಗುತ್ತೆ. ಅದಾದಮೇಲೆ ಇಲ್ಲಿ -2 ಹಾಕಿದರೆ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ, 2 × 2 -4 ಆಯಿತು.
ಇವಾಗ ನೆಕ್ಸ್ಟ್ ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಮಾಡಬೇಕು ಅಂದರೆ ಇಲ್ಲಿ ಮೈನಸ್ ಬರುತ್ತೆ. ಇವಾಗ 5 ಹಾಕ್ತೀರಾ ಅಂದರೆ 25/2 ಆಗುತ್ತೆ. ಇವಾಗ ಈ -5ನ ಇಲ್ಲಿ ಹಾಕಿ. ಓಕೆ, ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ಮೈನಸ್ ಆಗಿರುತ್ತೆ. ಇವಾಗ ಈ 5ನ ಹಾಕ್ತೀರಾ. 5 ಹಾಕಿದರೆ ಎಷ್ಟಾಗುತ್ತೆ ನೋಡಿ, -5 ಇಂಟು 2 ಅಂದರೆ -10 ಆಗುತ್ತೆ. ಸೊ ಮೈನಸ್ ಮೈನಸ್ ಇದು ಆಯಿತು, ಪ್ಲಸ್ 10 ಆಗುತ್ತೆ ನೋಡಿ. ಓಕೆನಾ, ಸೊ ಇದು ಕಂಪ್ಲೀಟ್ ಆನ್ಸರ್ ಆಯಿತು. ಇವಾಗ ಈ ಸೈಡ್ ಬನ್ನಿ, ಈ ಸೈಡನ್ನು ಇಲ್ಲಿ ಅಪ್ಲೈ ಮಾಡಿ. ಫಸ್ಟ್ 5 ಅಪ್ಲೈ ಮಾಡ್ತೀರಾ ಅಂದರೆ 25/2 ಆಗುತ್ತೆ. ಅದಾದಮೇಲೆ ಪ್ಲಸ್ ಇಲ್ಲಿ 5 ಅಪ್ಲೈ ಮಾಡಿದ್ರೆ ಇದು +10 ಆಗುತ್ತೆ. ಇವಾಗ ನೆಕ್ಸ್ಟ್ ಮೈನಸ್ ಹಾಕಬೇಕು. ಮೈನಸ್ ಹಾಕಿದರೆ ಇದು ಎಷ್ಟಾಗುತ್ತೆ ನೋಡಿ, 4/2 ಆಗುತ್ತೆ. ಇಲ್ಲಿ ಮೈನಸ್ ಬರುತ್ತೆ. ಇವಾಗ ಮೈನಸ್ ಇಲ್ಲಿ ಅಪ್ಲೈ ಮಾಡಿ, ಮೈನಸ್ ಮೈನಸ್ ಮತ್ತೆ ಇದು ಪ್ಲಸ್ ಆಗಿಬಿಡುತ್ತೆ, 4 ಆಯಿತು. ಓಕೆನಾ, ಸೊ ಇವಾಗ ಈ ಮೈನಸ್ನ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಮೈನಸ್ ಇದು 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ. 2 1 2 2 ಇಲ್ಲಿನೂ 2 1 ಇದು 2 2 ಕ್ಯಾನ್ಸಲ್ ಆಯಿತು. ಇವಾಗ ಈ ಮೈನಸ್ನ ಮಲ್ಟಿಪ್ಲೈ ಮಾಡಿದರೆ -2 ಮೈನಸ್ ಮೈನಸ್ +4 ಮೈನಸ್ ಮೈನಸ್ +25/2 ಇದು -10. ಇಲ್ಲಿ ಇದಂತೂ ಆ್ಯಸ್ ಇಟ್ ಈಸ್ ಇರುತ್ತೆ, ಇಲ್ಲಿ ಮೈನಸ್ ಮಲ್ಟಿಪ್ಲೈ ಆಗೋದಿಲ್ಲ. ಸೊ ಇದು ಆ್ಯಸ್ ಇಟ್ ಈಸ್ ರಿಸಲ್ಟ್ಸ್ಗಳು ಇರುತ್ತವೆ. ಓಕೆ, ಇವಾಗ ನೋಡಿ ಎಲ್ಲ ಸಿಂಪ್ಲಿಫೈ ಮಾಡಿ ಏನೇನು ಕ್ಯಾನ್ಸಲ್ ಆಗುತ್ತಾ ನೋಡಿ. ಇದರಲ್ಲಿ ಈ 10 10 ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಈ 25 25 ಆ್ಯಡ್ ಮಾಡಬೇಕು. ಇದು ರಿಸಲ್ಟ್ ನೋಡಿ, -2 + 4 ಇಲ್ಲಿನೂ -2 + 4 ಇದೆ, 4 ಇದೆ ಅಂದರೆ ಎಷ್ಟಾಯಿತು, +2 ಆಯಿತು. ಇಲ್ಲಿನೂ -2 + 4 ಇದೆ ಅಂದರೆ ಇಲ್ಲಿ +2 ಇದು +2 ಅಂದರೆ 2 + 2 ಎಷ್ಟಾಗುತ್ತೆ, 4 ಆಯಿತು. ಇವಾಗ ಉಳಿತು ಇವೆರಡು ರಿಸಲ್ಟ್ಸ್ಗಳು 25/2 25/2 ಅಂತಂದರೆ ಎಷ್ಟಾಗುತ್ತೆ, ಅದು 2 LCM ಆದರೆ 25 25 50 50 ಡಿವೈಡ್ ಬೈ 2 ಅಂದರೆ 25 ಆಗುತ್ತೆ. ಸೊ 25 + 4 ಅಂದರೆ 29. 29 ಇಸ್ ದ ಲಾಸ್ಟ್ ಆನ್ಸರ್. ಓಕೆ, ಈ ಥರ ಎಲ್ಲನೂ ಮಾಡಬೇಕಾಗತ್ತೆ ನೋಡಿ. ಓಕೆ, ಸೊ ಮೇನ್ ಇಂಪಾರ್ಟೆಂಟ್ ಈ ಸ್ಟೆಪ್ ಬರೆಯೋದು, ಈ ಸ್ಟೆಪ್ ಬರೆಯೋದು. ಅದಾದಮೇಲೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಇದೆಲ್ಲ ರಫ್ ವರ್ಕ್ ಆಗಿರುತ್ತೆ. ಸೊ ಇದನ್ನು ನೀವು ರಫ್ ವರ್ಕೆ ಮಾಡಬೇಕಾಗುತ್ತೆ ಇದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇವಾಗ 6th ಕ್ವಶನ್ಗೆ ಸ್ಟಾರ್ಟ್ ಮಾಡೋಣ. 6th ಒನ್ ನೋಡಿ ಏನಿದೆ ಇಲ್ಲಿ, ಇಂಟಿಗ್ರೇಷನ್ ಆಫ್ 2 to 8 ಇದೆ. ಅದಾದಮೇಲೆ ಮಾಡ್ಯುಲಸ್ ಆಫ್ x - 5 dx ಇದೆ. ಸೊ ಇಲ್ಲಿ ಕೂಡ ಅದೇ ಫಾರ್ಮ್ಯಾಟ್ನ ಫಾಲೋ ಮಾಡ್ಬೇಕು ನಾವು. ಇದನ್ನು ರಫ್ ವರ್ಕ್ನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ. x - 5 ಫಸ್ಟ್ ಏನು ಮಾಡ್ತೀರಾ, 2ನ ಅಪ್ಲೈ ಮಾಡ್ತೀರಾ. 2 ಅಪ್ಲೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 2 - 5 ಅಂದರೆ ನೆಗೆಟಿವ್ ಆನ್ಸರ್ ಬರ್ತಾ ಇದೆ. ಓಕೆ, ಅದೇ ಥರನಾಗಿ 3 ಅಪ್ಲೈ ಮಾಡಿ. 3 ಅಪ್ಲೈ ಮಾಡಿದಾಗೂ ಏನು ಬರುತ್ತೆ, 3 - 5 ಅಂತಂದರೆ ಮತ್ತೆ ನೆಗೆಟಿವ್ ಆನ್ಸರ್ -2. ಸೊ ಇದೆಲ್ಲ ನೆಕ್ಸ್ಟ್ ನೋಡಿ. ಇವಾಗ 4 ಹಾಕಿ. 4 ಹಾಕಿದರೆ ಎಷ್ಟಾಗುತ್ತೆ ನೋಡಿ, 4 - 5 ಅಂತಂದರೆ ನಿಮಗೆ ಬರುತ್ತೆ ಮತ್ತೆ -1. ಇದೆಲ್ಲ ನೆಗೆಟಿವ್ ಆಗ್ತಾ ಇದೆ. ಯಾವಾಗ ನೀವು 5 ಹಾಕ್ತೀರಾ ಆಗ ನಿಮಗೆ ಆನ್ಸರ್ ಬರುತ್ತೆ 0. ಸೊ 0 ಬಂದ ತಕ್ಷಣ ಸ್ಟಾಪ್ ಮಾಡಬೇಕು. ಇದಿಷ್ಟು ರಿಸಲ್ಟ್ನ ತಗೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿವರೆಗೆಲ್ಲ ನೆಗೆಟಿವ್ ಆನ್ಸರ್ಸ್ ಬಂದಿದೆ. ಯಾವ ಲಿಮಿಟ್ ಅದು, 2 ಇಂದ ಹಿಡಿದ್ಬಿಟ್ಟು 5ವರೆಗೂ ನೆಗೆಟಿವ್ ಆನ್ಸರ್ ಇದೆ. ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. 6 ಹಾಕಿದರೆ 6 - 5 ಅಂತಂದರೆ ಎಷ್ಟಾಗುತ್ತೆ, 1 ಬರುತ್ತೆ. ಇದು ಕಂಟಿನ್ಯೂಸ್ ಆಗಿ 7 ಹಾಕಿದಾಗ 8 ಹಾಕಿದಾಗ ಎಷ್ಟಾಗುತ್ತೆ ನೋಡಿ, 8 - 5 ಅಂದರೆ 3 ಬರುತ್ತೆ. ಓಕೆ, ಎಲ್ಲ ರಿಸಲ್ಟ್ಸ್ಗಳು ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಅಂತಂದರೆ ಎಲ್ಲಿಂದ ಎಲ್ಲಿವರೆಗೂ ಇದು 5 ಇಂದ ಹಿಡಿದು 8ವರೆಗೂ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ಇದನ್ನು ನಾವು ಇವಾಗ ಕ್ವಶನಲ್ಲಿ ಸ್ಟಾರ್ಟ್ ಮಾಡಬೇಕು. ಯಾವ ಥರ ತಗೋಬೇಕಪ್ಪ ಅಂದರೆ, ಫಸ್ಟ್ ರಿಸಲ್ಟ್ ಏನು ಬಂದಿತ್ತು, x - 5 ಈ ರಿಸಲ್ಟು ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0 ಬರುತ್ತೆ. ಯಾವ ಲಿಮಿಟಲ್ಲಿ, 2 to 5 ಇದ್ದಾಗ. ಅದನ್ನೇ ರಿಸಲ್ಟು x - 5 ಇದು ಪಾಸಿಟಿವ್ ರಿಸಲ್ಟ್ ಬರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ಅದು 5 to 8 ಇದ್ದಾಗ. ಅಂದರೆ ಇವಾಗ ನಿಮ್ಮದು ಕ್ವಶನ್ ಏನಾಗುತ್ತಪ್ಪ ಅಂದರೆ, 2 to 8 ಮಾಡ್ಯುಲಸ್ ಆಫ್ x - 5 dx ಅನ್ನು ಯಾವ ಥರ ಬರೀಬೇಕಂದ್ರೆ, ಇಂಟಿಗ್ರೇಷನ್ ಆಫ್ ಫಸ್ಟ್ ಲಿಮಿಟ್ ಏನಿದೆ 2 to 5 ಇದೆ, ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ, x - 5 ಇದ್ದದ್ದು ಮೈನಸ್ ಆಗುತ್ತೆ ಇಂಟು dx, ಪ್ಲಸ್ ಇಲ್ಲಿ 5 to 8 ಇದ್ದಾಗ ಇದು ಪಾಸಿಟಿವ್ ಇರುತ್ತೆ, x - 5 dx. ಸಿಂಪಲ್ ಇದೆನಾ? ಸೊ ಇವಾಗ ಇದನ್ನು ಮೈನಸ್ ಅನ್ನು ಆ್ಯಸ್ ಇಟ್ ಈಸ್ ಇಡಿ. ಇವಾಗ ಏನು ಮಾಡ್ಕೊಳ್ಳಿ, ಇಂಟಿಗ್ರೇಟ್ ಮಾಡ್ಕೊಳ್ಳಿ. x² ಡಿವೈಡ್ ಬೈ 2 ಇದು 5x ಆಗುತ್ತೆ. ಇಲ್ಲಿ ಲಿಮಿಟ್ ಏನಿದೆ 2 to 5 ಇದೆ. ಅದಾದಮೇಲೆ ಪ್ಲಸ್ ಇವಾಗ ಇಲ್ಲಿನೂ ಸಿಂಪ್ಲಿಫೈ ಮಾಡಿ. ಇದು ಆನ್ಸರ್ ಕೂಡ x² ಡಿವೈಡ್ ಬೈ 2ನೇ ಬರುತ್ತೆ, ಇದು 5x ಆಗುತ್ತೆ. ಇಲ್ಲಿ ಲಿಮಿಟ್ ಏನಿದೆ 5 to 8 ಇದೆ. ಓಕೆನಾ? ಸೊ ಇವಾಗ ಅಪ್ಲೈ ಮಾಡಿ 5ನ. ಸೊ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ ಹೊರಗಡೆ. ಸೊ ಇಲ್ಲಿ 2 ಅಪ್ಲೈ ಮಾಡಿದರೆ 2² ಸಾರಿ ಫಸ್ಟಿಗೆ ಏನು ಅಪ್ಲೈ ಮಾಡ್ಕೋಬೇಕು, 5 ಅಪ್ಲೈ ಮಾಡಿದರೆ ಇದು 25/2 ಆಗುತ್ತೆ. ಅದಾದಮೇಲೆ ಮೈನಸ್ ಇಲ್ಲಿ 5 ಇಂಟು 5 ಇದು 25 ಆಯಿತು. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಇನ್ನೊಂದು ರಿಸಲ್ಟ್ ಇದೆಯಲ್ಲ 2 ಒಂದು. ಸೊ 2 ಒಂದು ಅಪ್ಲೈ ಮಾಡ್ಕೊಳ್ಳಿ. ಮೈನಸ್ 2² ಅಂದರೆ 4 4/2 ಅಂದರೆ ಇದು 2 ಆಯಿತು. ಇವಾಗ ಮೈನಸ್ ಅಕಾರ್ಡಿಂಗ್ ಟು ಫಾರ್ಮುಲಾ ಮೈನಸ್ ಇದು ಪ್ಲಸ್ ಆಗುತ್ತೆ. ಇಲ್ಲಿ 2 ಇಂಟು 5 ಅಂದರೆ 10 ಆಯಿತು. ಓಕೆ,
ಇದು ಕಂಪ್ಲೀಟ್ ಆಯಿತು. ಇನ್ನು ಇಲ್ಲಿ ಅಪ್ಲೈ ಮಾಡಿ ಇಲ್ಲಿ ಫಿಲಪ್ ಮಾಡ್ತೀರಾ. 8 ಸ್ಕ್ವೇರ್ ಅಂದರೆ 64 ಆಗುತ್ತೆ. 64 ಡಿವೈಡ್ ಬೈ 2 ಮಾಡಿದರೆ 32 ಆಗುತ್ತೆ ನೋಡಿ. ಇದು 32 ಇಲ್ಲಿ ಬರೀರಿ. ಅದಾದಮೇಲೆ ಮೈನಸ್ ಹಾಕ್ತೀರಾ. -8 × 4 ಅಂದರೆ ಇದು 40 ಆಗುತ್ತೆ. ಇವಾಗ ನೆಕ್ಸ್ಟ್ -5 ಅಪ್ಲೈ ಮಾಡಬೇಕು. 5 ಅಂದರೆ ಇದು 25/2 ಆಗುತ್ತೆ. ಈ ಮೈನಸ್ಸು ಫಾರ್ಮುಲಾದ ಮೈನಸ್ ಇದು ಪ್ಲಸ್ ಆಗುತ್ತೆ. ಇಲ್ಲಿ 5 × 5 ಇದು +25 ಆಯಿತು. ಓಕೆ, ಸೊ ಇವಾಗ ಈ ಮೈನಸ್ನ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ನೋಡಿ. -25/2 ಇದು +25 ಮತ್ತು ಇದು +2 ಇದು -10 ಆಗುತ್ತೆ. ಇಲ್ಲಿ +32 ಇದೆ. ಇದು ಆ್ಯಸ್ ಇಟ್ ಈಸ್ ಆನ್ಸರ್ಸ್ ಬರ್ಕೊಂಬಿಡಿ. ಓಕೆ, ಸೊ ನೋಡಿ ಇವಾಗ ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಯಾವುದಾದ್ರು ರಿಸಲ್ಟು ಆಗೋ ಹಾಗಿಲ್ಲ. ಯಾವುದು ರಿಸಲ್ಟು ಅಂದರೆ ಎಲ್ಲ ಸಿಂಪ್ಲಿಫೈ ಮಾಡ್ಕೊಂಬಿಡಿ. ಇಲ್ಲಿ 25 ಇದೆ, ಇಲ್ಲಿ 25 ಇದೆ. 25 + 25 50 ಆಗುತ್ತೆ. ಇಲ್ಲಿ -25 ಇದೆ, ಇಲ್ಲಿ -25 ಇದೆ ಅಂದರೆ ಇದು -25 ಆಗುತ್ತೆ. ಯಾಕಂದರೆ 2 LCM ಆಗುತ್ತೆ. ಮೈನಸ್ ಅಂದರೆ 25 50 ಡಿವೈಡ್ ಬೈ 2 ಅಂದರೆ -25 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಉಳಿದಿರುವಂಥ ರಿಸಲ್ಟ್ನ ನೋಡಿ. ಇಲ್ಲಿ ಎಷ್ಟಿದೆ 10 - 2. ಓಕೆ, ನೆಕ್ಸ್ಟ್ ಈ ರಿಸಲ್ಟ್ ನೋಡಿ. 2 - 10 2 - 10 ಅಂತಂದರೆ ನಿಮಗೆ ಆನ್ಸರ್ ಆಗುತ್ತೆ -8. ಇವೆರಡನ್ನ ಸಿಂಪ್ಲಿಫೈ ಮಾಡಿ ಪ್ಲಸ್ ಮೈನಸ್ ಇದು ಆನ್ಸರ್ನು -8 ಆಗುತ್ತೆ. ಓಕೆ, 50 ಮೈನಸ್ ಇವೆಲ್ಲಾನು ಆ್ಯಡ್ ಮಾಡ್ಕೊಂಬಿಡಿ. 8 -8 ಅಂದರೆ -16 ಆಗುತ್ತೆ. ಇನ್ನು ಲಾಸ್ಟ್ ಆನ್ಸರ್ ನೋಡಿ. 50 ಮೈನಸ್ ಇದು -41 ಆಗುತ್ತಾ. 25 ಅಂದರೆ 16 ಅಂದರೆ 41. ಸೊ 50 - 41 ಅಂದರೆ ನಿಮಗೆ ಬರುತ್ತೆ 9 ಈಸ್ ದ ಲಾಸ್ಟ್ ಆನ್ಸರ್ ಆಗಿದೆ ನೋಡಿ. ಓಕೆ, ಈ ಥರ ಮಾಡಿದಾಗ ಇದನ್ನ ಆನ್ಸರ್ ನಿಮಗೆ ಕರೆಕ್ಟ್ ಆಗಿ